ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಈಗ ಒಂದು ಬೌಲಿಗೆ ಚಿಕನ್ನ ಕಟ್ ಮಾಡ್ಕೊಂಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೀರೆಲ್ಲ ಹಿಂಡ್ಕೊಂಬಿಡಿ, ನೀರಿಲ್ಲದೆ ಇರೋ ಥರ ಹಿಂಡ್ಕೊಂಬಿಟ್ಟು ಈಗ ಬೌಲಿಗೆಲ್ಲ ಹಾಕ್ಕೊಳ್ಳಿ. ನೀರಿದ್ದರೆ ಹೊರಗಡೆ ಚೆಲ್ಕೊಳ್ಳಿ. ನೀಟಾಗಿ ನೀರು ಇಲ್ದಿರೋ ಥರನೇ ಚಿಕನ್ನ ರೆಡಿ ಮಾಡ್ಕೊಬೇಕು ನೀವು. ಈಗ ಅದಕ್ಕೆ ನಾನೊಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಖಾರದ ಪುಡಿ, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಈಗ ಇದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೊಸರು ಬೇಡಪ್ಪ ಅಂದರೆ ಟೊಮೊಟೊ ಇದೆ, ಟೊಮೊಟೊ ಹಾಕ್ಕೊಳ್ಳಿ. ಮೊಸರು ಮತ್ತು ಟೊಮೊಟೊ ಕೂಡ ಎರಡೂ ಹಾಕ್ಕೊಳ್ಬೋದು. ಇಲ್ಲಪ್ಪ ಅಂದರೆ ಮೊಸರು ಮಾತ್ರ ಹಾಕ್ಕೊಳ್ಬೋದು, ಎರಡರಲ್ಲಿ ಒಂದು ಮಾಡ್ಕೊಬೋದು. ನಾನೀಗ ಎರಡೂ ಹಾಕ್ಕೊಳ್ತಾ ಇದ್ದೀನಿ, ಟೊಮೊಟೊ ಮತ್ತು ಮೊಸರನ್ನ. ಈಗ ಮಿಕ್ಸ್ ಮಾಡ್ಕೊಳ್ಳಿಲ್ಲ ನೀಟಾಗಿ. ಮೊಸರು, ಅರಶಿನ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ನೀಟಾಗಿ ಪ್ರತಿಯೊಂದು ಚಿಕನ್ನಿಗೂ ಕೂಡ ಅಂಟೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಎತ್ತಿಟ್ಕೊಬೇಕಾಗತ್ತೆ. ಯಾಕಂದರೆ ನಾವು ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡೋಷ್ಟೊತ್ತಿಗೆ ಇದು ನೀಟಾಗಿ ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ. ಹಾಗಾಗಿ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ಪೀಸಿಗೂ ಕೂಡ ಅಂಟೋ ಥರ ನೀಟಾಗಿ ಇಲ್ಲೆಲ್ಲ ನೀಟಾಗಿ ಮ್ಯಾಗ್ನೇಟ್ ಮಾಡೋದು ಆಗುತ್ತೆ ಇದೆಲ್ಲನೂ. ಈಗ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿಶುಂಠಿ ಮತ್ತು ಕೊತ್ತಂಬರಿ ಈ ಮೂರನ್ನು ಕೂಡ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಥರ ಮಿಕ್ಸಿ ಥರ ರುಬ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು ಹಸಿ ಕೊಬ್ಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೋಬೋದು, ಇಲ್ಲ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ನಾನು ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನ ನುಣ್ಣಗೆ ರುಬ್ಕೊಂಬಿಡಿ, ಪೇಸ್ಟ್ ಥರ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಡಿ, ಒಂದು 4 ಟೀ ಸ್ಪೂನಷ್ಟು ಎಣ್ಣೆ. ಜಾಸ್ತಿ ಇದ್ರೇ ಗ್ರೇವಿ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈಗ ಇದಕ್ಕೆ ನಾನು ಮೀಡಿಯಮಲ್ಲಿ ಕಟ್ ಮಾಡಿದ್ದೆ 2 ಈರುಳ್ಳಿನ, ಅದನ್ನು ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಅಲ್ವಾ, ಹಾಗಾಗಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿನ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ನೀಟಾಗಿ ಫ್ರೈ ಆಗಿಬಿಡಿ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಳ್ಳಿ ಎಣ್ಣೆಯಲ್ಲೇ. ಈ ಥರ ಚೆನ್ನಾಗಿ ಫ್ರೈ ಆದರೆ ನಮಗೆ ಚಿಕನ್ ಫ್ರೈಗೆ ಚೆನ್ನಾಗಾಗುತ್ತೆ. ಈರುಳ್ಳಿ ಚೆನ್ನಾಗಿ ರಸ ಬಿಡಬೇಕು ಎಣ್ಣೆಯಲ್ಲೇ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ನೀಟಾಗಿ ಆಗಿದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿದೆ ಅಲ್ವಾ. ಈಗ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ, ಅದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ಇದು ನೀಟಾಗಿ ಬಿಸಿ ಮಾಡ್ಕೊಳ್ಳಿ, ಬಾಯ್ಲ್ ಮಾಡ್ಕೊಂಬಿಟ್ಟು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ. ಫ್ಲೇಮ್ನ ಲೋವಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಕೊಬ್ಬರಿ ಹಾಕಿರ್ತೀವಲ್ಲ ತಳ ಹಿಡಿಯುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಆಗಿಬಿಡಿ. ಇದು ಫ್ರೈ ಆದರೆ ಎಣ್ಣೆ ಬಿಡುತ್ತೆ. ಈ ಥರ ನೋಡಿ ನೀಟಾಗಿ ಎಣ್ಣೆ ಬಿಡುತ್ತೆ. ಮತ್ತು ಒಗ್ಗರಣೆ ಕೂಡ ಅದು ಗ್ರೇವಿನದೇನಿರುತ್ತೋ ಪದರವಾಗಿರುತ್ತೆ. ಆಗಲೇ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಆಗಿದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಚಿಕನ್ಗೂ ಕೂಡ ಹಾಕ್ಕೊಂಡಿದ್ದೆ, ಇದಕ್ಕೂ ಕೂಡ ಗ್ರೇವಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಾಗಾಗಿ ನಿಮಗೆ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅರಶಿನ ಪುಡಿನ. ಈಗ ಇದಕ್ಕೆ ನಾನು ಒಂದು ಟೊಮೊಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟೊಮೊಟೊ ಪ್ಲಸ್ ಮೊಸರು ಕೂಡ ಹಾಕ್ಕೊಳ್ತೀನಲ್ವ ನಾನು. ನನಗೆ ಚೆನ್ನಾಗಿ ಗ್ರೇವಿಗೆ ಟೊಮೊಟೊ ಇದ್ರೇ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೊಮೊಟೊ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗಿಬಿಡಿ. ನೋಡಿ ನೀಟಾಗಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ನೋಡಿ ಸ್ವಲ್ಪ ಫ್ಲೇಮ್ ಸ್ವಲ್ಪ ಜಾಸ್ತಿ ಆದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಬಿಟ್ಟು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಓಕೆನಾ. ನೋಡಿ ಇಷ್ಟು ನೀಟಾಗಿ ಆಗಿದೆ ಫ್ರೈ.
ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ರೆ ನೀಟಾಗಿ ಆಗುತ್ತೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಚಿಕನ್ನಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ, ಈಗ ಗ್ರೇವಿಗೆ ಒಂದು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಉಪ್ಪು. ನೀವು ನೋಡ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಗ್ಗರಣೆ ಎಲ್ಲ ಆಗಿದೆ ಅಲ್ವಾ ಇದಕ್ಕೆ. ನೋಡಿ ಎಣ್ಣೆ ಎಷ್ಟು ನೀಟಾಗಿ ಕುದೀತಾ ಇದೆ. ಈಗ ಚಿಕನ್ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ, ಈಗ ನೋಡಿ ಯಾವ ಥರ ಆಗಿದೆ ಈ ಚಿಕನ್ನು. ಈಗ ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಬೇಕು. ಈ ಮಸಾಲೆಗೆಲ್ಲ ಚಿಕನ್ ಹಾಕ್ಕೊಂಡ್ಲಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಲ್ವಾ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪೀಸಿಗೂ ಕೂಡ ಆ ಪೀಸಿಗೆ ಮಸಾಲೆ ಅಂಟೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ನೀಟಾಗಿ ಆಗಿದೆ. ನೀಟಾಗಿ ತಿರುಗ್ಕೊಳ್ಬೇಕು. ಇದು ಜಾಸ್ತಿ ಆಗುತ್ತೆ ಅನಿಸುತ್ತೆ ಬಾಣಲಿ, ನೋಡ್ತೀನಿ ತಡೀರಿ ಎಷ್ಟಾಗುತ್ತೆ ಗೊತ್ತಾಗುತ್ತೆ. ಯಾಕಂದ್ರೆ ನೀರು ಹಾಕಿದರೆ ಕುದಿಬೇಕಲ್ವ, ಹಾಗಾಗಿ ನಾನು ಸರಿ ಹೋಗುತ್ತೇನೋ ಅಂದ್ಕೊಂಬಿಟ್ಟು ಇದೇ ಇಟ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ತಿರುಗೋದಕ್ಕೂ ಎಲ್ಲದಕ್ಕೂ ಬಾಣಲಿನೇ ಚೆನ್ನಾಗಿ. ಪಾತ್ರೆ ಮತ್ತು ಕುಕ್ಕರಕ್ಕಿಂತ ಇದು ಬೆಸ್ಟು. ನಮಗೆ ನೀಟಾಗಿ ಬೇಗನೆ ಕಾಣಿಸುತ್ತೆ, ನೀಟಾಗಿ ತಿರುಗೋಕ್ಕಾಗುತ್ತೆ. ಹಾಗಾಗಿ ಒಂದು ನಿಮಿಷ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ನೀಟಾಗಿ ಎಲ್ಲ ಮಸಾಲೆ ಹೊಂದ್ಕೊಂಡಿದೆ ಎಲ್ಲದಕ್ಕೂ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಲ್ವಾ ಚಿಕನ್ ಫ್ರೈ. ನೀಟಾಗಿ ಪ್ರತಿಯೊಂದಕ್ಕೂ ಮಸಾಲೆ ಹೊಂಟಬೇಕದು. ನಾನು ಇದನ್ನು ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ನೀರು ಹಾಕಬೇಕಾಗತ್ತೆ, ಅದಕ್ಕೋಸ್ಕರ ಇದು ಸಾಕಾಗಲ್ಲ ಜಾಗ. ಈಗ ನೋಡಿ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ, ಪೆಪ್ಪರ್ ಪೌಡರು, ಗರಂ ಮಸಾಲ 1-2 ಟೇಬಲ್ ಸ್ಪೂನಷ್ಟು, ಧನಿಯಾ ಪೌಡ್ರು 2 ಸ್ಪೂನಷ್ಟು ಸಾಕಾಗತ್ತೆ ಇಷ್ಟು. ಈಗ ಇದನ್ನೆಲ್ಲನೂ ನಮಗೀಗ ಖಾರಕ್ಕೆ ನನಗೆ ಇನ್ನೂ ಸ್ವಲ್ಪ ಖಾರದ ಪುಡಿ ಬೇಕಾಗುತ್ತೆ, ಹಂಗಾಗಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆವಾಗ 1 ಸ್ಪೂನ್ ಹಾಕಿದ್ದೆ, 1/4 ಸ್ಪೂನು, ಈಗ 1 ಸ್ಪೂನ್ ಹಾಕಿದ್ದೀನಿ. ಟೋಟಲಾಗಿ 2 ಸ್ಪೂನಷ್ಟು ಬೇಕಾಗತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ. ಕಾಳು ಮೆಣಸಿನ ಪುಡಿ ಹಾಕಿರ್ತೀವಲ್ವ, ಬೇಗ ಘಾಟಾಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಅಂಟೋ ಥರ ನೀಟಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಷ್ಟು ನೀಟಾಗಿ ಆಗ್ತಾಯಿದೆ ನೋಡಿ. ನಿಮಗೆ ಕಲರ್ಗೆ ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೊಬೋದು, ಖಾರದ ಪುಡಿ. ನೋಡಿ ಎಷ್ಟು ನೀಟಾಗಿ ಆಗಿದೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು 1-2 ನಿಮಿಷ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ, ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ. ಇದು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ. ಇದು ಪ್ರತಿಯೊಂದಕ್ಕೂ ಅಂಟ್ಕೊಂಡಿದೆ ಆಲ್ರೆಡಿ ಮಸಾಲೆ. ನೀಟಾಗಿ ಪ್ರತಿಯೊಂದಕ್ಕೂ ಚೆನ್ನಾಗಿ ಅಂಟ್ಕೊಂಡಿದೆ ಅಲ್ವಾ. ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆಲ್ಲ ನೀರು ಹಾಕ್ಕೊಂಬಿಟ್ಟು ಅಲ್ಲಾಡಿಸ್ಕೊಂಬಿಟ್ಟು ಹಾಕಿದ್ದೀನಿ ನೋಡಿ. ಈಗ ಸಾಂಬಾರು ರೆಡಿ ಆಗಿದೆ. ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಫುಲ್ಲು ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಗಿರೋ ವಿಡಿಯೋ ಇದು. ಎಷ್ಟು ನೀಟಾಗಿ ಆಗಿದೆ ನೋಡಿ. ಮುದ್ದೆ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ತಿಳಿಬೇಕಾಗುತ್ತೆ ರೈಸಿಗೆ, ಅದಕ್ಕೋಸ್ಕರ ಎಷ್ಟು ನೀಟಾಗಿ ಆಗಿದೆ.